ಆ್ಯಕ್ಚುಲಿ ನಾವು ಡೈಲಿ ಲೈಫಲ್ಲಿ ಎಕ್ಸ್ಪೀರಿಯನ್ಸ್ನ ಮಾಡ್ತಾ ಮಾಡ್ತಾ ಏನೋ ಒಂದು ಲರ್ನ್ ಮಾಡ್ತಾ ಇರ್ತೀವಿ. ಹಾಗಾಗಿ ನನ್ನ ಜೀವನದಲ್ಲಿ ಡೈಲಿ ಏನೇನು ಕಲಿತಾ ಇದ್ದೀನಿ ಅಂತ ಹೇಳಿಬಿಟ್ಟು ನಿಮ್ಗೆ ಹೇಳ್ತೀನಿ. ಏನಂತ ಅಂದರೆ, ನಾನು ನಿನ್ನೆ ಬಸ್ ಹತ್ಲಿಕ್ಕಂತ ಹೋದೆ. ಅವಾಗ ಇನ್ನೇನು ಒಂದು 30 ಸೆಕೆಂಡಲ್ಲಿ ಓಡೋಗಿ ಹತ್ತಿದ್ರೆ ಸಿಕ್ಬಿಡ್ತಿತ್ತು. ಅದು ನನಗೆ ಓಡೋಗಿ ಹತ್ತೋ ಅಂಥದ್ದು ಏನಕ್ಕೆ, ಸುಮ್ಮನೆ ನೆಕ್ಸ್ಟ್ ಬಸ್ ಬರತ್ತೆ ಬಿಡು ಅಂತ ಅಂದ್ಬಿಟ್ಟು ನೆಗ್ಲೆಕ್ಟ್ ಮಾಡಿದೆ. ಪ್ರಯತ್ನನೂ ಪಟ್ಟಿಲ್ಲ ಓಡೋಗಿ ಹತ್ತುವಂಥ ಪ್ರಯತ್ನ ಪಟ್ಟು ನನಗೆ ಬಸ್ ಸಿಕ್ಕಿಲ್ಲ ಅಂದರೆ ಅದು ಇನ್ನೊಂದು ಥರ ಆಗ್ತಿತ್ತು. ಬಟ್ ನಾನು ಪ್ರಯತ್ನನೂ ಪಟ್ಟಿಲ್ಲ. ಆಮೇಲೆ ಇನ್ನೇನು ಬಸ್ ಸಿಗತ್ತೆ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೀನಿ. ಅದು ನೋಡಿದರೆ ಬಸ್ 30 ಮಿನಿಟ್ಸ್ ಆದರೂ ಬಂದಿಲ್ಲ. ಸೊ 30 ಮಿನಿಟ್ಸ್ ವೆಯ್ಟ್ ಮಾಡೋ ಅಂಥದ್ದು ಬೇಕಿತ್ತಾ, ಇಲ್ಲ 30 ಸೆಕೆಂಡ್ಸಲ್ಲಿ ಪ್ರಯತ್ನ ಪಟ್ಟು ನಾನು ಓಡೋಗಿ ಹತ್ಕೊಂಡಿದ್ರೆ ಒಳ್ಳೆಯದಾಗಿತ್ತಾ? ಟೈಮ್ ಸೆನ್ಸು ಎಲ್ರಿಗೂ ಇರಬೇಕು ಅನ್ನೋದು ಇದರಲ್ಲಿ ಗೊತ್ತಾಗುತ್ತೆ. ಹಾಗೆ ಟೈಮ್ ಸೆನ್ಸು ಇರಬೇಕು, ಮತ್ತು ನಾವು ಯಾವುದೋ ಒಂದು ಆಪರ್ಚುನಿಟಿ ಸಿಕ್ಕಿದಾಗ ಅದನ್ನು ಪ್ರಯತ್ನ ಪಡಬೇಕು. ಹಾಗೆ ನೆಗ್ಲೆಕ್ಟ್ ಮಾಡಿ ಬಿಡಬಾರ್ದು. ಸಿಗಲ್ಲ ಬಿಡು, ಬೇಡ, ವೆಯ್ಟ್ ಮಾಡೋಣ, ನೆಕ್ಸ್ಟ್ ಬಸ್ ಬರುತ್ತೆ ಅಂತ ಅಂದರೆ ನಮ್ಮ ಜೀವನದಲ್ಲಿರೋ ಅಂಥ ಅಮೂಲ್ಯವಾದ ಟೈಮಿಂಗ್ಸು ವೇಸ್ಟ್ ಆಗ್ತಾ ಹೋಗುತ್ತೆ. ಬಿಟ್ಟರೆ ನಾವು ಮುಂದೆ ಹೋಗಲ್ಲ, ಬೇಗ ನಮ್ಮ ಗೋಲ್ನ ರೀಚ್ ಆಗಲ್ಲ. ಸೊ ಇದರಿಂದ ನಿಮಗೂ ಗೊತ್ತಾಗ್ತಿದೆ, ನಿಮ್ಮ ಒಂದು ಯಾವುದೇ ಒಂದು ಗೋಲ್ ಆಗಿರ್ಬೋದು, ಆದಷ್ಟು ಎಷ್ಟು ಪ್ರಯತ್ನ ಪಡ್ತೀರ ಅಷ್ಟು ಬೇಗ ಹೋಗಿ ನೀವು ನಿಮ್ಮ ಗೋಲ್ನ ರೀಚ್ ಆಗ್ತೀರಾ ಅನ್ನೋದು ಇದರಲ್ಲಿ ಗೊತ್ತಾಗತ್ತೆ. ಸೊ ಇವತ್ತಿನ ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ನಾನು ಇದನ್ನು ಅಂದರೆ ತಿಳ್ಕೊಳ್ತಾ ಇದ್ದೀನಿ. ನೀವು ಈ ರೀತಿ ಘಟನೆಗಳಿಂದ ತಿಳ್ಕೊಳ್ಳಿ ಅನ್ನೋದನ್ನು ನಾನು ಹೇಳ್ತಾ ಇದ್ದೀನಿ. ಹೀಗೆ ನನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.